ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಏನಂತಂದರೆ, ಎಲ್ಲರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅದರಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಕ್ಯಾಟಗರಿ ಬರುತ್ತೆ. ನಮಗೆ ಯಾರಿಗೆ ಕಾಮಿಡಿ ಮಾಡ್ಬೋದು, ಯಾರು ಒಂದು ಮೋಟಿವೇಶ್ನಲ್ ವಿಡಿಯೋ ಮಾಡ್ಬೋದು, ಯಾರು ಕುಕ್ಕಿಂಗ್ ಮಾಡ್ಬೋದು, ಯಾರು ಡಾನ್ಸಿಂಗ್ ಮಾಡ್ಬೋದು, ಥರ ಆದಂಥ ಕ್ಯಾಟಗರಿ ಇರುತ್ತೆ. ನಿನ್ನೆ ಹೀಗೆ ಒಬ್ಬ ದೊಡ್ಡ ಯೂಟ್ಯೂಬರ್ದೊಂದು ವಿಡಿಯೋ ನೋಡಿದೆ. ಅವ್ರು ಹೇಳ್ತಕ್ಕಂಥದ್ದು ಏನಿದೆ ಅಂತಂದರೆ, ನಾವು ವಿಡಿಯೋಗಳನ್ನು ದಿನ ಅಪ್ಲೋಡ್ ಮಾಡೋದು ಕೂಡ ಅಷ್ಟೇನು ಸರಿ ಇಲ್ಲ ಅಂತೆ. ಯಾಕಂತಂದರೆ ಅದರಲ್ಲಿ ಒಂದು ಒಳ್ಳೆ ಕಂಟೆಂಟೇ ಇಲ್ಲ ಅಂತಂದರೆ, ವಿಡಿಯೋ ಕ್ವಾಲಿಟಿನೇ ಇಲ್ಲ ಅಂತಂತಂದರೆ ಅದಕ್ಕೆ ಉಪಯೋಗವಿಲ್ಲ ಅಂತಂಥೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆಮೇಲೆ ನಾವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಗಳನ್ನು ಮಾಡಬೇಕು. ಅದರಿಂದ ಎಂಗೇಜ್ಮೆಂಟ್ ನಮಗೆ ಅಲ್ಗೋರಿದಮ್ ಏನು ಮಾಡುತ್ತೆ ಅಂತಂದರೆ, 100 ವಿಡಿಯೋಗಳಲ್ಲಿ 1 ವಿಡಿಯೋಗಳಾದರೂ ನಮ್ಮ ವಿಡಿಯೋ ವೈರಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಅದು ನಮ್ಮ ವಿಡಿಯೋದಲ್ಲಿ ಕಂಟೆಂಟ್ ಇದ್ದಾಗ ಮಾತ್ರ. ಅದರ ಮುಖಾಂತರ ನಮ್ಮ ವಿಡಿಯೋ ಅನ್ನೋದು ವ್ಯೂವರ್ಸ್ಗೆ ಅಪ್ರೋಚ್ ಆಗಲಿಕ್ಕೆ ಈಸಿ ಆಗುತ್ತೆ. ಇಲ್ಲಂತಂತಂದರೆ ನಮ್ಮ ವಿಡಿಯೋ ಅಲ್ಲಿ ನಮ್ಮಷ್ಟಕ್ಕೆ ಮಟ್ಟಕ್ಕೆ ತಲುಪುತ್ತೆ. ಹಾಗಾಗಿ ಆಮೇಲೆ ಏನಪ್ಪ ಅಂತಂದರೆ, ನಾವು ಯೂಟ್ಯೂಬ್ ಚಾಲೂ ಮಾಡಿದಾಗ ನಮ್ಮ ವ್ಯೂವರ್ಶಿಪ್ಪು ಸಡನ್ನಾಗಿ ಯಾರಿಗೂ ಗ್ರಾಫ್ ಆಗಿ ಹೈ ಆಗಿ ಬರಲ್ಲ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಡೇ ಬೈ ಡೇ ಪೇಷನ್ಸ್ದಿಂದ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆ ತಾಳ್ಮೆ ಕೂಡ ಇಟ್ಕೊಳ್ಬೇಕಾಗುತ್ತೆ. ಇವತ್ತು ನಮ್ಮ ಸಬ್ಸ್ಕ್ರೈಬರ್ 5 ಜನ ಇದ್ದಾರೆ ಅಂತಂದರೆ ಸಡನ್ನಾಗಿ 1000 ಜನ ಆಗಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗುತ್ತೆ. ದಿನಾಲು ವಿಡಿಯೋಸ್ ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ವಿಡಿಯೋ ಮಾಡುವಾಗ ನಮ್ಮ ಒಂದು ಹುಕ್ ಅನ್ನೋದಕ್ಕೆ ಹೋಗ್ಬೇಕಾಗುತ್ತೆ. ಹುಕ್ ಅಂದರೆ, ನಮ್ಮ ವಿಡಿಯೋ ನೋಡಬೇಕಾಗಿರ್ತಕ್ಕಂಥ ವೀಕ್ಷಕರು ಏನಿರ್ತಾರೆ, ಅವರು ನಮ್ಮ ವಿಡಿಯೋಗೆ ಸಮಯ ಯಾಕೆ ಕೊಡಬೇಕು, ಅದರಲ್ಲಿಂದ ಏನು ಉಪಯೋಗ ಇದೆ ಅಂತೇಳಿ ಅವ್ರು ತಿಳ್ಕೊಬೇಕಾಗಿದೆ ಅಂತಂದರೆ, ಅದರಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಹುಕ್ ಪಾಯಿಂಟ್ ಅನ್ನೋದು ಶೇರ್ ಮಾಡಬೇಕಾಗುತ್ತೆ. ಅದು ಮೊದಲನೇ ಕೀ ಆಗಿರ್ತಕ್ಕಂಥದ್ದು. ಅಂದರೆ ಏನಪ್ಪ ಅಂತಂದರೆ, ನಾನು ಒಂದು ಮಾಲಿಗೆ ಹೋಗಿದ್ದೆ, ಅಲ್ಲಿ ನನ್ನ ಜೊತೆ ಜಗಳ ಆಯಿತು. ಅದ್ರ ಬಗ್ಗೆ ಪರಿಪೂರ್ಣವಾಗಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ, ನಿಮಗೆ ತಿಳಿಯುತ್ತೆ ಅಂಥೇಳಿ ಹಿಂಗೆ ಹೇಳಬೇಕಪ್ಪ.